ಆಗಲ್ಲ. ಇನ್ನು ನೆರಮಾನವರು ನಾವ್ಯಾವ ಒಳ್ಳೆ ಮಾಡೋದು? ಕನಸು ಕಾಣುವವನೇ ಕನಸುಗಾರ, ಜನಗೈಸುವವನೇ ಜಾದುಗಾರ, ಹಣ ಗೈಸುವವನೇ ಸಾಹುಕಾರ, ಹುಡುಗಿಯರ ಹಿಂದೆ ಬಿದ್ದು ಮೋಜು ಮಾಡುವವನೇ ಮೋಜುಗಾರ. ಯಾಕೋ ಕುಬೇರ, ಏನು ಯೋಚಿಸುತ್ತಾ ನಿಂತಿರುವೆಯಲ್ಲ, ಏನಾಯ್ತು ಹೇಳು? ವೀರ, ಇವತ್ತು ನನ್ನ ಪಾಲನ್ನು ನನಗೆ ಕೊಡು ಎಂದು ಆ ದಕ್ಷನನ್ನು ಕೇಳಲು ಹೊರಟಿರುವೆ. ಅವನು ಒಮ್ಮೆ ಕೇಳಿದರೆ ಕೊಟ್ಟರೆ ಸರಿ, ಇಲ್ಲವಾದರೆ ಬಲವಂತದಿಂದ ಕಿತ್ತುಕೊಂಡು ಅವನ ಸಾಮ್ರಾಜ್ಯವನ್ನು ಪತನಗೊಳಿಸುತ್ತಾನೆ ಈ ಕಲಿಯುಗದ ಕುಬೇರ. ಮಾತಿಗೆ ತಪ್ಪದ ನಮ್ಮ ದನಿ. ನಿನ್ನ ಪಾಲು ತೆಗೆದುಕೊಂಡು ನೀನು ಯಾವ ಕೆಲಸ ಮಾಡಬೇಕೆಂದುಕೊಂಡಿರುವೆಯೋ? ವೀರ, ನಾವು ಯಾವಾಗಲೂ ಧನಿಕಳ ಕೈಗಳಲ್ಲಿ ಕೈ ಕೈ ಕೆಳಗೆ ಕೆಲಸ ಮಾಡುವ ಕೂಲಿ ಕಾರ್ಮಿಕರಾಗುತ್ತೇವೆ. ನಾವು ಯಾವಾಗ ಸ್ವಂತವಾಗಿ ಬಿಸಿನೆಸ್ ಮಾಡುವುದು ವೀರ. ಅದಕ್ಕಾಗಿ ನನ್ನ ಪಾಲನ್ನು ಕೊಡು ಎಂದು ಕೇಳಲು ಹೊರಟಿರುವೆ. ಓಕೆ, ಈ ಆಲೋಚನೆ ನಿನ್ನದು ಒಳ್ಳೆಯದು. ಗುಲಾಮಗಿರಿಯಿಂದ ಹೊರ ಬಂದು ಸ್ವಂತವಾಗಿ ಬಿಸಿನೆಸ್ ಮಾಡಿಕೊಂಡು ಹೋಗಬೇಕೆಂದಿರುವೆ, ಅದು ಸರಿಯಾದ ನಿರ್ಧಾರ. ನಿನ್ನ ಪಾಲು ನೀನು ತೆಗೆದುಕೊಂಡು ಏನು ಮಾಡುವೆ? ವೀರ, ಅವರು ನಮ್ಮನ್ನು ಗುಲಾಮರಂತೆ ನೋಡುತ್ತಾರೆ ಗೊತ್ತಾ? ಅವರು ಹೇಳಿದಂತೆ ನಾವು ಏನೇ ಕೇಳಿದರೂ ಅವರು ನಮ್ಮನ್ನು ಕೆಲಸದ ಆಳೋಗೆ ನೋಡುತ್ತಾರೆ. ನಾವು ಮಾಲೀಕರಲ್ಲ, ನಮ್ಮ ಮಾತು ಅವರ ಮುಂದೆ ಏನೂ ನಡೆಯುವುದಿಲ್ಲ. ಅದಕ್ಕಾಗಿ ನನ್ನ ಪಾಲನ್ನು ನನಗೆ ಕೊಡು ಎಂದು ಕೇಳಲು ಹೊರಟಿರುವೆ. ನೀನು ಹೇಳುವುದರಲ್ಲೂ ಸತ್ಯವಿದೆ. ಉಂಡ ಮನೆಗೆ ದ್ರೋಹ ಬಗೆದು ಹೋಗಬಾರದು, ಅದು ಒಳ್ಳೆಯದಲ್ಲ. ನಿನ್ನ ಪಾಲು ನೀನು ತೆಗೆದುಕೊಂಡು ಆಗಿರುವ ವೀರ, ಇದು ನಿನಗೆ ತಿಳಿಯದ ವಿಷಯ. ಆ ದಕ್ಷ ಅಲ್ಲಿ ಎಲ್ಲೋ ಕುಳಿತುಕೊಂಡು ನಿನ್ನನ್ನು ನನಗೆ ರಾಯಭಾರಿಯಾಗಿ ಕಳಿಸಿದ್ದಾನ. ಆ ದಕ್ಷನಿಗೆ ಹೋಗಿ ಹೇಳು, ನಾನು ನನ್ನದೇ ಆದ ಸಾಮ್ರಾಜ್ಯವನ್ನು ಕಟ್ಟಿಕೊಳ್ಳುತ್ತೇನೆ ಎಂದು. ಹೇಳಬೇಕಾದದನ್ನು ಹೇಳಿದೆ. ನಿನಗೂ